ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸಿಂಪಲ್ ಆಗಿರುವಂತಹ ಲಟ್ಕನ್ ಡಿಸೈನ್ ಯಾವ ರೀತಿಯಾಗಿ ಮಾಡೋದಂತ ಹೇಳಿ ತೋರಿಸ್ಕೊಡ್ಲಾಕತ್ತೀನಿ ನೋಡಿರಿ. ಪ್ಲೀಸ್ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ಲಾತಾರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಆದಷ್ಟು ಜನಕ್ಕೆ ಸೇವ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಲತ್ತೇನೆ ನೋಡಿರಿ. ಇವಾಗ ಒಂದು ಲೈನಿಂಗು ಮತ್ತು ಫ್ಯಾಬ್ರಿಕ್ಕು ಎರಡು ಬಟ್ಟೆನ ತೊಗೊಂಡೆ ನೋಡಿರಿ. ನಾನು ಒಂದು ಸ್ಕ್ವೇರ್ ರೀತಿಯಾಗಿ ಕಟ್ ಮಾಡಿ ತೊಗೊಂಡೆ ನೋಡಿರಿ. ನಮ್ಗೆ ಯಾವ ಸೈಜಲ್ಲಿ ಬೇಕಲ್ಲ ಆ ರೀತಿಯಾಗಿ ಕಟ್ ಮಾಡಿ ತೊಗೋಬೋದು ನೋಡಿರಿ. ಇದು ನಾನು ಎಲ್ಲ ಸೈಡು 3 ಇಂಚ್ ಆಗುವಷ್ಟು ಸ್ಕ್ವೇರ್ ರೀತಿಯಾಗಿ ಕಟ್ ಮಾಡಿ ತೊಗೊಂಡೆ ನೋಡಿರಿ. ಇವಾಗ ರೌಂಡೆಲ್ಲ ನಾನು ಸ್ಟಿಚ್ನ ಹಾಕಿ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗಿಲಾಕತ್ತೇನೆ ನೋಡಿರಿ. ಇದಾದ ನಂತರ ನಾವು ಲೈನಿಂಗ್ ಏನಿರತ್ತಲ್ಲ ನಾವು ಈ ರೀತಿಯಾಗಿ ಒಂದು ನಾಚ್ ಕೊಟ್ಟು ಅದನ್ನ ಫೋಲ್ಡಿಂಗ ಮಾಡ್ತೇನೆ ನೋಡಿರಿ. ನಾನು ಕೆಲವೊಂದು ಲಟ್ಕನ್ ಡಿಸೈನ್ಸ್ ಆಲ್ರೆಡಿ ಅಪ್ಲೋಡ್ ಮಾಡೀನಿ ನೋಡಿರಿ. ಬ್ಲೌಸ್ ಡಿಸೈನ್ಸ್ ಆಗಿರ್ಬೋದು, ಕಟಿಂಗ್ ವಿಡಿಯೋಸು ಮತ್ತು ಸಿಂಪಲ್ ನೆಕ್ ಡಿಸೈನ್ಸು, ಸ್ಲೀವ್ ಡಿಸೈನ್ಸು ಎಲ್ಲ ಕೂಡ ನಾನು ಅಪ್ಲೋಡ್ ಮಾಡ್ಲಾತಿರ್ತೇನೆ ನೋಡಿರಿ. ಯಾರಿಗೆಲ್ಲ ನಿಮಗೆ ಇಂಟ್ರೆಸ್ಟ್ ಇದೆಯಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಈ ರೀತಿಯಾಗಿ ಫೋಲ್ಡ್ ಮಾಡಿ ಸೂಜಿ ಸಹಾಯದಿಂದ ಆಗಿರ್ಬೋದು ಈ ರೀತಿಯಾಗಿ ನಾನು ರೆಡಿ ಮಾಡ್ಲಾಕತ್ತೀನಿ ನೋಡಿರಿ. ಸೊ ಇವಾಗ ಕಂಪ್ಲೀಟ್ ಆಯ್ತು ನೋಡಿರಿ. ಇದೇ ರೀತಿಯಾಗಿ ನಾನು 4 ಮಾಡ್ತೀನಿ ನೋಡಿರಿ. ಇವಾಗ ಡೋರಿ ಮಾಡೋದು ಕೂಡ ಕಂಪ್ಲೀಟ್ ಆಗೈತೆ ನೋಡಿರಿ. ಈ ರೀತಿಯಾಗಿ ನಾವು ಫೋಲ್ಡಿಂಗ್ ಮಾಡಿ ಸ್ಟಿಚ್ ಹಾಕಬೇಕಾಕೈತಿ. ಇದೇ ರೀತಿ 4 ಮಾಡ್ಕೊಳ್ತೇನೆ ನೋಡಿರಿ ನಾನು. ಇವಾಗ ಒಂದು ಮೇನ್ ಫ್ಯಾಬ್ರಿಕ್ ಕೂಡ ಈ ರೀತಿಯಾಗಿ ನಾಚ್ ಹಾಕಿ ನಾವು ಡೋರಿನ ಹಾಕಬೇಕಾಕೈತಿ ನೋಡಿರಿ. ಸೊ ಟೋಟಲಾಗಿ ಎಲ್ಲನೂ ಇವಾಗ ರೆಡಿ ಮಾಡ್ಕೊಳ್ದ ಕಂಪ್ಲೀಟ್ ಆಯ್ತು ನೋಡಿರಿ. ಇನ್ನು ಯಾವ ರೀತಿಯಾಗಿ ಸ್ಟಿಚ್ ಮಾಡಬೇಕು ಅನ್ನೋದನ್ನು ಹೇಳ್ತೇನೆ ನೋಡಿರಿ. ಸ್ಟಾರ್ಟಿಂಗ್ ಬಿಗ್ನರ್ಸ್ ಯಾರೆಲ್ಲ ಸ್ಟಿಚ್ ಮಾಡ್ಲಾತಿರ್ತಾರಲ್ಲ ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ ಅಂಥೇಳಿ ಈ ರೀತಿಯಾಗಿ ಒಂದು ಸಿಂಪಲ್ ಲಟ್ಕನ್ ಡಿಸೈನ್ಸ್ನ ನಾನು ಅಪ್ಲೋಡ್ ಮಾಡೀನಿ ನೋಡಿರಿ ಇವತ್ತು. ಸೊ ಈ ರೀತಿಯಾಗಿ ಫೋಲ್ಡ್ ಮಾಡಿ ನಾವು ಒಂದು ಸೈಡ ಒಂದು ಅರ್ಧ ಇಂಚ್ ಆಗೋಷ್ಟು ಜಾಸ್ತಿನ ನಾವು ಸ್ಟಿಚ್ ಮಾಡಬೇಕಾಗೈತೆ ನೋಡಿರಿ. ನೀವು ಅಬ್ಸರ್ವ್ ಮಾಡಿ ನೋಡ್ಬೋದು ನೋಡಿರಿ. ಮತ್ತು ಇನ್ನೊಂದು ಸೈಡ್ ಕೂಡ ಈ ರೀತಿಯಾಗಿ ಡೋರಿ ಹಾಕಿ ನಾನು ಸ್ಟಿಚ್ನ ಹಾಕ್ಲತ್ತೇನೆ ನೋಡಿರಿ. ಇಲ್ಲ ನಿಮ್ಮ ಸೈಜ್ ಒಳಗೆ ಇದಕ್ಕೆ ಸಂದಾಗಿ ಬೇಕಾದರೂ ಕೂಡ ಅದನ್ನು ಕೂಡ ನೀವು ಮಾಡ್ಬೋದು ನೋಡಿರಿ. ನಾನು ಎಷ್ಟೇ ಚೆನ್ನಾಗಿರುತ್ತೆ ಅಂಥೇಳಿ ಎಲ್ಲನೂ ಕೂಡ ಇದೇ ರೀತಿಯಾಗಿ ನಾನು ಸ್ಟಿಚ್ ಹಾಕಿ ಕಂಪ್ಲೀಟಾಗಿ ಮಾಡ್ತೇನೆ ನೋಡಿರಿ. ಇವು ಚಿಕ್ಕ ಮಕ್ಕಳ ಲಂಗಕ್ಕಾಗಿರ್ಬಹುದು, ಬ್ಲೌಸ್ಗಾಗಿರ್ಬೋದು ತುಂಬಾ ಒಂದು ಲುಕ್ ಕೊಡ್ತಕ್ಕಂಥ ಒಂದು ಡಿಸೈನ್ ನೋಡಿರಿ. ಇವಾಗ ನಮಗೆ ಎಷ್ಟು ಬೇಕಲ್ಲ ಅಷ್ಟು ಡಿಸ್ಟೆನ್ಸ ಇಟ್ಕೊಂಡು ಈ ರೀತಿಯಾಗಿ ಸ್ಟಿಚ್ ಹಾಕ್ತೀನಿ ನೋಡಿರಿ. ನಾನು 1.5 ಇಂಚ್ ಆಗೋಷ್ಟು ಒಂದು ಸ್ವಲ್ಪ ಸ್ಪೇಸ್ ಬಿಟ್ಟು ಈ ರೀತಿಯಾಗಿ ಸ್ಟಿಚ್ ಹಾಕ್ಲತ್ತೇನೆ ನಾನು. ಸೊ ನಾನು 4 ಕೂಡ ಇದೇ ರೀತಿಯಾಗಿ ಸ್ಟಿಚ್ ಹಾಕ್ತೇನೆ ನೋಡಿರಿ. ನೋಡಲಿಕ್ಕೆ ಕೂಡ ಫ್ಲವರ್ ರೀತಿಯಾಗಿ ಅಷ್ಟೇ ಚೆನ್ನಾಗಿ ಕಾಣಿಸ್ತಾರೆ ನೋಡಿರಿ. ಇಲ್ಲ ನಮ್ಗೆ ಬೇಕು ಅಂತಂದಿದ್ರೆ ನಾವು ಸಾಡಿ ಕಲರ್ ಪೀಸಸ್ನ ತೊಗೊಂಡು ನಾವು ಪೈಪಿಂಗ್ ಕೂಡ ಮಾಡ್ಕೋಬೋದು ನೋಡಿರಿ. ಅದು ಕೂಡ ತುಂಬಾ ಚೆನ್ನಾಗಿ ಲುಕ್ ಕೊಡ್ತೈತಿ. ಈ ಸ್ಕ್ವೇರ್ ರೀತಿ ಎಲ್ಲ ಏನು ಕಂಪ್ಲೀಟ್ ಮಾಡೇನಲ್ಲ ಇದ್ರದಕ್ಕೆ ನಾವು ಬ್ಲೌಸ್ ಪೈಪಿಂಗ್ ಯಾವ ರೀತಿಯಾಗಿ ಕೊಡ್ತೀವಲ್ಲ ಆ ರೀತಿಯಾಗಿ ನಾವು ಪೈಪಿಂಗ್ ಕೊಟ್ಟರು ಕೂಡ ಅದು ಕೂಡ ಲುಕ್ಕಾಗಿ ಕಾಣಿಸ್ತೈತಿ ನೋಡಿರಿ. ಇವಾಗ ನಾನು ಸಿಂಪಲ್ಲಾಗಿ ಮಾಡಿ ನಿಮ್ಗೆ ತೋರಿಸ್ಲಾಕತ್ತೇನೆ ನೋಡಿರಿ. ಇವತ್ತು ಯಾವುದೇ ಬ್ಲೌಸ್ ಡಿಸೈನ್ಸ್ ನಾನು ಸೇರ್ ಮಾಡ್ಲಾಕತ್ತಿಲ್ಲ ನೋಡಿರಿ. ನೆಕ್ಸ್ಟ್ ನಾನು ಸಿಂಪಲ್ಲಾಗಿ ಯಾವ ರೀತಿಯಾಗಿ ಬ್ಲೌಸ್ ಡಿಸೈನ್ಸ್ನ ಮಾಡೋದು ಅಂಥೇಳಿ ನೆಕ್ಸ್ಟ್ ವಿಡಿಯೋ ಒಳಗೆ ಅಪ್ಲೋಡ್ ಮಾಡ್ತೀನಿ. ಅದಕ್ಕೂ ಕೂಡ ಎಲ್ಲರೂ ಸಪೋರ್ಟ್ ಮಾಡಿರಿ. ಸೊ ಇವಾಗ 3 ಅಟ್ಯಾಚ್ ಮಾಡೋದಾಯ್ತು ನೋಡಿರಿ. ಇನ್ನೂ ಒಂದು ಬಾಕಿ ಐತಿ, ಅದನ್ನು ಕೂಡ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡ್ತೇನೆ ನೋಡಿರಿ. ವೆರಿ ಸಿಂಪಲ್ ನೋಡಿರಿ. ಬಿಗ್ನರ್ಸ್ಗೆ ತುಂಬ ಯೂಸ್ ಆಗುತ್ತೆ ಅಂಥೇಳಿ ನಾನು ಇದನ್ನ ಸೇರ್ ಮಾಡೀನಿ. ಹಾಗೆ ನಾನು ಸ್ಟಿಚಿಂಗ್ ಮಾಡಬೇಕಾದ್ರೆ ನನ್ನ ಮಗಳು ಸೀತಾಫಲ ತಂದು ಕೊಟ್ಟಿಲ್ಲ ನೋಡಿರಿ, ಹಣ್ಣಾಗಿವ. ಅವಳು ಹತ್ರನೇ ಇದ್ದು ನನಗೆ ತಗೋ ಅಂಥೇಳಿ ತಂದು ಕೊಟ್ಟಿಲ್ಲ ನೋಡಿರಿ. ಸೊ ಇದನ್ನು ಕೂಡ ಮತ್ತೊಂದು ಸೈಡ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೇನೆ ನೋಡಿರಿ.
ಫೈನಲ್ ಆಗಿ ನೋಡ್ತಾ ಇರ್ಬೋದು ಲಟ್ಕಣ ಯಾವ ರೀತಿಯಾಗಿ ಬಂದೈತಿ ಅಂತ ಹೇಳಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡೆ ನೋಡ್ರಿ. ಈ ಒಂದು ಲಟ್ಕನ್ ಡಿಸೈನ್ಸ್ನ ನಿಮಗೆ ತುಂಬ ಇಷ್ಟ ಆಗಿದ್ದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಆದಷ್ಟು ನನಗೆ ಫ್ಯಾಮಿಲಿ ಮೆಂಬರ್ಸ್ಗೆ, ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ನಮ್ಮ ವಿಡಿಯೋ ಒಳಗೆ ಆ ಬ್ಲೌಸ್ ಡಿಸೈನ್ಸ್, ಕಟ್ಟಿಂಗ್ ವಿಡಿಯೋಸ್ ಆಗಿರಬಹುದು, ಕಟೋರಿ ಬ್ಲೌಸಸ್ ಆಗಿರಬಹುದು, ಸ್ಲೀವ್ ಡಿಸೈನ್ಸ್ ಆ್ಯಂಡ್ ಕಟ್ಟಿಂಗ್ಸ್ ಎಲ್ಲನೂ ಹೇಳ್ಕೊಡ್ತೀನಿ ನೋಡಿರಿ. ಪ್ಲೀಸ್ ನಮ್ಮ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ.